ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಸಂಡೇ ನೀವೆಲ್ಲದು ಏನು ತಿಂದ್ರಿ ಅಂತ ಕಾಮೆಂಟ್ ಮಾಡಿ. ನಾವಂತೂ ಇವತ್ತು ಎಗ್ ದಮ್ ಬಿರಿಯಾನಿ ಮಾಡ್ಕೊಂಡಿದ್ವಿ. ಅಂದರೆ ಚಿಕನ್ ತಿನ್ನಬಾರ್ದು ಅಂತ ಹೇಳ್ತಾರಲ್ವ, ಹಾಗೆ ಬೇಸಿಗೆ ಕಾಲ ಇರೋದ್ರಿಂದ ಚಿಕನ್ ತಿನ್ನೋದು ಹೀಟು ಅಂತ ಹೇಳ್ಬಿಟ್ಟು ನಾನು ಎಗ್ ದಮ್ ಬಿರಿಯಾನಿನ ಮಾಡಿದ್ದೀನಿ. ಎಗ್ ದಮ್ ಬಿರಿಯಾನಿಗೆ ಮೊದಲಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೇ ಬಾಸುಮತಿ ರೈಸ್ನ ತೊಳೆದಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಒಂದು 70% ಬೇಯಿಸ್ಕೊಂಡೆ. ಅದಾದ ನಂತರ ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಿ ಗರಂ ಮಸಾಲೆ ಎಲ್ಲ ಹಾಕಾದ್ಮೇಲೆ ಆನಿಯನ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಕೂಡ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದೆಲ್ಲ ಆದ ನಂತರ ನಾನು ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಹಾಗೆ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇದೆಲ್ಲ ಆದ ನಂತರ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡೆ. ಮೊಸರು ಅದು ಆಪ್ಷನಬಲ್, ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಓಕೆ ನಡೆಯುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಇಲ್ಲಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತು ಇದೆಲ್ಲ ಮಿಕ್ಸ್ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ಅಂದರೆ ಫ್ರೈ ಆಗಿದೆ ಅಂತ ಆದಮೇಲೆ ಫಸ್ಟೇ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಎಗ್ನ, ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಎಗ್ಗೆಲ್ಲ ಮಸಾಲೆಗೆ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಫ್ರೈ ಮಾಡ್ಕೊಂಡಾದಮೇಲೆ ಏನು ಫಸ್ಟ ನಾನು ಬೇಯಿಸಿಟ್ಕೊಂಡಿದ್ನಲ್ಲ 70% ರೈಸ್ನ, ಅದು ಕೂಡ ಹಾಕಿ ಅಂದರೆ ನಾನು ಇದು ಹಾಕಿದ ನಂತರ ನಾನೇನು ವಿಸಲ್ಗೆ ಇಟ್ಟಿಲ್ಲ, ಸುಮ್ಮನೆ ಜಸ್ಟ್ ಕುಕ್ಕರ್ ಮುಚ್ಚಳನ ಮುಚ್ಚಿ ಸಿಮ್ಮಲ್ಲಿ ಒಂದು 10 ಮಿನಿಟ್ಸ್ನ ಬಿಟ್ಟೆ. ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಈ ಹೈದ್ರಾಬಾದಿ ದಮ್ ಬಿರಿಯಾನಿ ಅಂದರೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ. ನಾನಿಲ್ಲೇನು ಕುಕ್ಕರ್ ವಿಸಿಲ್ನ ಹಾಕಿಲ್ಲ, ಆದರೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಅಂದರೆ ಅನ್ನ ಆಗಿದೆ ಅಂತ ನೀವೇ ನೋಡಿ. ತುಂಬ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಾನು ಇಲ್ಲಿ ಮನೆಯಲ್ಲಿರೋ ಪದಾರ್ಥಗಳನ್ನು ಮಾತ್ರನೇ ಯೂಸ್ ಮಾಡಿದ್ದೀನಿ, ಜಾಸ್ತಿ ಏನು ಮಸಾಲೆನ ಆ್ಯಡ್ ಮಾಡಿಲ್ಲ. ನಾನು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.